ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆ ದಿನ ಎಂದಿನಂತೆಯೇ ಕುಮುದ ಆಫೀಸ್ ಕೆಲಸದಲ್ಲಿ ತೊಡಗಿದ್ದಳು. ಜಾಹ್ನವಿ ಬರುತ್ತಾಳೋ ಇಲ್ಲವೋ ಗೊತ್ತಿಲ್ಲ. ಅವಳಿಗೆ ಹೆದರಿ ತನ್ನ ಕೆಲಸ ಬಿಡುವಂತಿಲ್ಲವಲ್ಲ. ಅಲ್ಲದೆ ಅವಳನ್ನು ಎದುರಾಗುವುದು ವಾತ್ಸವ ಎಂದು ಅರಿತಿದ್ದಳವಳು. ಹಾಗಾಗಿ ಹೆಚ್ಚು ಯೋಚನೆ ಮಾಡದೆ ಹಾಯಾಗಿಯೇ ಇದ್ದಳು. ಹಿಂದಿನ ಸಂಜೆ ಸಿದ್ಧಾರ್ಥ ಸಿಕ್ಕಾಗ ಕೂಡ ಇದರ ಬಗ್ಗೆಯೇ ಮಾತನಾಡಿದ್ದಳು. ಅವ ಅಲ್ಲಿ ಕೆಲಸಕ್ಕೆ ಹೋಗಬೇಡ ಎಂದು ಹೇಳಿದ್ದ. ಆದರೆ ಜಾಹ್ನವಿಗೆ ಹೆದರಿ ಕೆಲಸ ಬಿಡುವುದಿಲ್ಲ ಎಂದೇ ವಾದಿಸಿದ್ದಳು ಇವಳು. 12 ಗಂಟೆಯ ಹೊತ್ತಿಗೆ ಆಫೀಸಿಗೆ ಬಂದಿದ್ದಳು ಜಾಹ್ನವಿ. ಅದು ಮನಸ್ಸಿಲ್ಲದೆ ನೇರವಾಗಿ ಹರೀಶ್ ರವರ ಚೇಂಬರಿಗೆ ನಡೆದವಳು. ಅವರ ಜೊತೆಯೇ ಮಾತನಾಡುತ್ತಾ ಕುಳಿತಿದ್ದಳು. ಅವಳು ಬಂದಿದ್ದು ಕುಮುದಾಳಿಗೂ ಗೊತ್ತಿತ್ತು. ಅರ್ಧ ಗಂಟೆ ಕಳೆಯುವಷ್ಟರಲ್ಲಿ ಅವಳು ಕೆಲಸ ಮಾಡುತ್ತಿದ್ದ ಫೈಲ್ ಒಂದನ್ನು ಹರೀಶ್ ರವರ ಬಳಿಯೇ ತೆಗೆದುಕೊಂಡು ಹೋಗುವುದಿತ್ತು. ಅದು ನೆನಪಾದಾಗ ಏಕೋ ಕಸಿವಿಸಿ ಅವಳಿಗೆ. ಈ ಫೈಲ್ಗೆ ಸರ್ ಸಹಿ ಆಗಬೇಕು ಅಂತ ಮ್ಯಾನೇಜರ್ ಹೇಳಿದ್ರು. ಒಳಗಡೆ ಹೋಗ್ಬೇಕಂದ್ರೆ ಆ ಜಾಹ್ನವಿ ಇದ್ದಾಳೆ. ಏನು ಮಾಡಲಿ ನಾನು? ಸ್ವಲ್ಪ ಹೊತ್ತು ಕಾಯ್ತೀನಿ. ಅವಳು ನಿನ್ನೆ ಹಾಗೆ ಬೇಗ ಹೋಗ್ತಾಳೇನೋ. ಆಮೇಲೆ ಸರ್ ಹತ್ರ ಸಹಿ ಮಾಡಿಸ್ಕೊಂಡು ಬರ್ತೀನಿ ಎಂದುಕೊಳ್ಳುತ್ತಾ ಕುಳಿತಳು. ಅವಳು ಹೋಗುವ ದಾರಿ ಕಾಯುತ್ತಾ. ಅವಳೆಣಿಕೆಯಂತೆ 20 ನಿಮಿಷ ಕಳೆದಾಗ ಜಾಹ್ನವಿ ಅಂದು ಕೂಡ ಯಾರನ್ನೂ ನೋಡದೆ ಕುಮುದಾಳತ್ತ ಲಕ್ಷ್ಯ ಕೊಡದೆ ಹೊರಟು ಹೋದಳು. ಹರೀಶ್ ರವರ ಮಾತಿಗಷ್ಟೇ ಬಂದಿದ್ದವಳು ಆಫೀಸಿಗೆ. ಅದನ್ನು ಕಂಡ ಕುಮುದ ನಿಟ್ಟುಸಿರು ಬಿಟ್ಟು, ಅಬ್ಬಾ ಈಗ ಸಮಾಧಾನ ಆಯಿತು, ಮೊದಲು ಸರ್ ಕಡೆ ಹೋಗಿ ಸಹಿ ಮಾಡಿಸ್ಕೊಂಡು ಬರ್ತೀನಿ ಎಂದುಕೊಂಡವಳು ಹರೀಶ್ ರವರ ಚೇಂಬರಿಗೆ ಹೋಗಿ ಫೈಲ್ಗೆ ಸಹಿ ಮಾಡಿಸಿಕೊಂಡು ಹೊರಬಂದಳಷ್ಟೇ. ಎದುರಾದಳು ಜಾಹ್ನವಿ. ಅವಳನ್ನು ಕಂಡ ಕುಮುದ ಕ್ಷಣ ಬೆಚ್ಚಿದರೆ ಜಾಹ್ನವಿ ಅಚ್ಚರಿಯಾದಳು. ನೀನು ಇಲ್ಲೇನು ಮಾಡ್ತಿದೀಯಾ ಕೇಳಿದಳು ಜಾಹ್ನವಿ ಕೋಪದಿಂದ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಚೂರು ಗಲಿಬಿಲಿಯಾದರೂ ಹೆದರದೆ ಹೇಳಿದಳು. ವಾಟ್, ನೀನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದೀಯಾ? ಮತ್ತೆ ಅಚ್ಚರಿಯಿಂದ ಕೇಳಿದಳು. ಹೌದು ಎಂದಳು. ಈಗಲೇ ಡ್ಯಾಡಿಗೆ ಹೇಳಿ ನಿನ್ನನ್ನು ಕೆಲಸದಿಂದ ತೆಗೆಸ್ತೀನಿ ಕಣ್ಣರಳಿಸಿ ಅವಳನ್ನೇ ದಿಟ್ಟಿಸುತ್ತಾ ಎಂದಳು. ಅದನ್ನವಳು ಊಹಿಸಿಯೇ ಇದ್ದಳಲ್ಲ. ಹಾಗಾಗಿ ಹೆಚ್ಚು ಟೆನ್ಷನ್ ಮಾಡಿಕೊಳ್ಳದೆ ಗಾಬರಿ ತೋರದೆ ನಿಂತಳು. ಏಯ್, ನಿನಗೆ ಕಣೆ ನಾನು ಹೇಳ್ತಿರೋದು. ನಿನ್ನನ್ನು ಕೆಲಸದಿಂದ ಬಿಡಿಸಿ ಕಳಿಸ್ತೀನಿ ಅಂದೆ. ಅವಳ ಸಮಾಧಾನ ನೋಡಿ ಎಂದಳು ಜಾಹ್ನವಿ. ಅದಕ್ಕೇನು ಮಾಡಲಿ ಈಗ? ಅಳಬೇಕಾ? ಈ ವಿಷಯ ನನಗೆ ನಿನ್ನೆನೆ ಗೊತ್ತಿತ್ತು. ನಿನ್ನೆ ನಿನ್ನನ್ನು ಆಫೀಸ್ನಲ್ಲಿ ನೋಡಿದಾಗಲೇ ಅಂದ್ಕೊಂಡೆ ಇನ್ನು ನಾನು ಇಲ್ಲಿ ಕೆಲಸ ಮಾಡೋದು ಡೌಟ್ ಅಂತ. ಹಾಗೆ ಆಯಿತು ನೋಡು ಎಂದಳು ಕೈಕಟ್ಟಿ ನಿಂತು. ಉರಿದು ಹೋಯಿತು ಜಾಹ್ನವಿಗೆ ಅವಳ ಧೈರ್ಯ ನೋಡಿ. ಹೇಳಬೇಕಂದ್ರೆ ಸಿದ್ದು ನನಗೆ ಈ ಕೆಲಸ ಮಾಡಬೇಡ, ಬಿಟ್ಬಿಡು ಅಂತಾನೆ ಹೇಳಿದ್ದಾನೆ. ಅದಕ್ಕೆ ಹೇಳಿದ್ದೆ ಅವನಿಗೆ, ನಾನು ಬಿಡೋದೇನೋ ಬೇಡ, ಅವಳ ಕೆಲಸದಿಂದ ತೆಗೆದು ಹಾಕ್ತಾಳೆ ಅಂತ. ಹಾಗೆ ಆಯಿತು ನೋಡು ಎಂದಳು ಸಣ್ಣ ನಗುವಿನೊಂದಿಗೆ. ಆ ನಗು ಸಹಿಸಲಾಗಲಿಲ್ಲ ಜಾಹ್ನವಿಗೆ. ಅಂದರೆ ನಾನು ನಿನ್ನನ್ನು ಕೆಲಸದಿಂದ ತೆಗಿತೀನಿ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಆ ಸಿದ್ದು ಹೇಳದ್ನಾ? ಸರಿ, ಹಾಗಾದರೆ ನಿನ್ನನ್ನು ನಾನು ಕೆಲಸದಿಂದ ತೆಗಿಯೋದಿಲ್ಲ. ಏನೇ ಇದ್ರೂ ಆ ಸಿದ್ದುಗೆ ಹೇಳ್ತೀಯ ಅಲ್ವಾ ನೀನು? ಈಗ ಹೋಗಿ ಹೇಳು ಅವನಿಗೆ ನಾನು ನಿನ್ನನ್ನು ಕೆಲಸದಿಂದ ತೆಗೆದಿಲ್ಲ ಅಂತ ಸೊಕ್ಕಿನಿಂದ ನುಡಿದಳು. ಕೋಪ ಬಂದಿತ್ತವಳಿಗೆ ಅವಳ ಮಾತು ಕೇಳಿ. ಕುಮುದ ಗಂಭೀರವಾದಳು ಬದಲಾದ ಅವಳ ನಿರ್ಧಾರಕ್ಕೆ. ಅವತ್ತು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಸಿಕ್ಕಾಗ ಏನು ಹೇಳಿದೆ ನೀನು? ನನಗೆ ದರ್ಪ ಅಹಂಕಾರ ಅಂದೆ ಅಲ್ವಾ? ಇದು ನನ್ನ ಆಫೀಸ್, ನನ್ನ ಕಂಪ್ನಿ. ಇನ್ನು ಮುಂದೆ ನಿನಗೆ ನಾನು ಏನು ಅನ್ನೋದನ್ನು ತೋರಿಸ್ತೀನಿ, ನೋಡ್ತಿರು ಹಠ ತೊಟ್ಟು ಎಂದಳು. ತನ್ನೆದುರಾಡುವವರನ್ನು ಸಹಿಸದವಳು ಜಾಹ್ನವಿ. ಅದರಲ್ಲೂ ಕುಮುದಾಳ ಬಗ್ಗೆ ಮಾತನಾಡಿದಾಗ ಸಿದ್ದು ಕೋಪಗೊಂಡು ತನ್ನ ಮೇಲೆ ರೇಗಿದ್ದು, ಕುಮುದ ಅಂದು ಎದುರಿಸಿ ಮಾತನಾಡಿದ್ದು ಅವಳಿಗೆ ಸಹಿಸಲಾಗಿರಲಿಲ್ಲ. ಅದೇ ಕೋಪದಿಂದ ಕುಮುದಾಳನ್ನು ಕೆಲಸದಿಂದ ತೆಗೆಯಲು ನೋಡಿದ್ದವಳು. ಆದರೆ ಕುಮುದಾಳ ಧೈರ್ಯ ಕಂಡು ಸೋಲದೆ ಎದುರಿಸಿ ನಿಂತಳು. ಅದು ಕುಮುದಾಳಿಗೆ ಮಾತಲ್ಲೇ ಅರ್ಥವಾಗಿ ಹೋಯಿತು. ಮ್ಯಾನೇಜರ್ ಕೂಗಿದಳು ಜಾಹ್ನವಿ ಜೋರಾಗಿ ನಿಂತಲ್ಲಿಯೇ. ಅವ ಓಡಿ ಬಂದು ಎಸ್ ಮೇಡಮ್ ಎಂದ. ಇವಳ ಹೆಸರೇನು? ಕುಮುದಾಳನ್ನು ನೋಡುತ್ತಲೇ ಕೇಳಿದಳು. ಅವಳ ಹೆಸರು ಇವಳಿಗೆ ಇನ್ನೂವರೆಗೂ ಗೊತ್ತಿರಲಿಲ್ಲವಲ್ಲ. ಕುಮುದಾಳನ್ನು ಒಮ್ಮೆ ನೋಡಿದ ಮ್ಯಾನೇಜರ್, ಕುಮುದ ಅಂತ ಮೇಡಮ್ ಎಂದ. ಅದೇ ಸಮಯಕ್ಕೆ ಹರೀಶ್ ಹೊರಬಂದರು. ಜಾಹ್ನವಿಯ ಧ್ವನಿ ಕೇಳಿ,
ಕುಮುದಾಳ ಜೊತೆ ನಿಂತಿದ್ದ ಮಗಳನ್ನು ಕಂಡು, ಜಾನು ಏನಾಯ್ತಮ್ಮ ಎಂದು ಕೇಳಿದರು. ಡ್ಯಾಡಿ, ಇವಳು ಎಂದು ಏನೋ ಹೇಳಲು ಬಂದವಳು, ಇವಳು ಸಿದ್ದು ಪ್ರೀತಿ ಮಾಡೋ ಹುಡುಗಿ ಅಂತ ಗೊತ್ತಾದರೆ ಡ್ಯಾಡಿ ಇವಳಿಗೆ ಅವನ ಹಾಗೆ ಪ್ರೀತಿ ತೋರಿಸ್ತಾರೆ. ಸೊ ಬೇಡ ಇವ್ರಿಗೆ ಗೊತ್ತಾಗೋದು ಮನದಲ್ಲೇ ಎಂದುಕೊಂಡವಳು, ಇವಳ ಬಗ್ಗೆ ವಿಚಾರಿಸ್ತಿದ್ದೆ ಡ್ಯಾಡಿ ಅಷ್ಟೇ ಎಂದಳು. ಇವಳು ಕುಮುದ ಅಂತ ಜಾನು, ಮೊನ್ನೆ ನನಗೆ ಎದೆ ನೋವು ಬಂದಾಗ ಇವಳೇ ಮೊದಲು ಹೆಲ್ಪ್ ಮಾಡಿದ್ದು ಎಂದರು ಅವಳ ಸಹಾಯ ನೆನೆದು. ಹೌದಾ ಎನ್ನುತ್ತಾ ಕುಮುದಾಳನ್ನು ನೋಡಿದಳು ಉರಿಗಣ್ಣಿನಿಂದ. ಹರೀಶ್ ಮಾತನಾಡಲಿಲ್ಲ. ಓಕೆ ಡ್ಯಾಡಿ, ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು, ಬರ್ತೀನಿ ಎಂದು ಕುಮುದಾಳನ್ನು ನೋಡುತ್ತಾ, ನಾವು ನಾಳೆ ಭೇಟಿ ಆಗೋಣ ಕುಮುದ ಎಂದು ಹೊರನಡೆದಳು. ಕ್ಷಣ ಅಚ್ಚರಿ ಆಯಿತು ಕುಮುದಾಳಿಗೆ. ಹೋಗಿ ತನ್ನ ಜಾಗದಲ್ಲಿ ಕುಳಿತಳು. ಏಕೋ ಎಲ್ಲವೂ ಅಯೋಮಯ ಎನ್ನಿಸಿತು. ಹುಡುಕುವ ಬಳ್ಳಿ ಕಾಲಿಗೆ ಸಿಕ್ಕಂತೆ ಜಾಹ್ನವಿಯ ಕೋಪಕ್ಕೆ ಕುಮುದ ಸುಲಭವಾಗಿ ಸಿಕ್ಕಿದ್ದಳು ಅವಳ ಕಂಪನಿಯಲ್ಲೇ. ಎಲ್ಲವನ್ನೂ ಬಿಡಿಸಿ ಹೇಳುವ ಅವಶ್ಯಕತೆಯೇ ಇರಲಿಲ್ಲ ಅವಳಿಗೆ. ಜಾಹ್ನವಿಯ ಕೋಪ ತನ್ನ ಮತ್ತು ಸಿದ್ಧಾರ್ಥನಿಗೆ ಪರೀಕ್ಷೆ ತಂದೊಡ್ಡುವುದೆಂಬ ಸಣ್ಣ ಭಯ ಮೂಡಿತು. ಇವಳು ನನ್ನನ್ನು ತನ್ನ ಅಧಿಕಾರದಿಂದ ಆಟ ಆಡಿಸ್ಬೇಕು ಅಂದ್ಕೊಂಡಿದ್ದಾಳ. ಹಾಂ, ಅದು ನಿಜಾನೇ. ಹಾಗನ್ಕೊಂಡೇ ಕೆಲಸದಿಂದ ನನ್ನನ್ನು ತೆಗೆದಿಲ್ಲ ಅವಳು ಎಂದರಿತ ಕ್ಷಣ ಮೊಗವನ್ನು ಕೈಗಳಲ್ಲಿ ಹುದುಗಿಸಿ ಕುಳಿತಳು. ಬಂದಿದ್ದನ್ನು ಎದುರಿಸುವುದನ್ನು ಬಿಟ್ಟರೆ ಬೇರೇನೂ ಕಲಿತಿಲ್ಲವಲ್ಲ ಹುಡುಗಿ. ಮತ್ತೆ ಗೆಲುವಾದಳು. ಬೇರೆ ದಾರಿ ಇಲ್ಲ ನನ್ನ ಹತ್ರ ಈಗ. ಆ ಜಾಹ್ನವಿನ ಎದುರಿಸಲೇಬೇಕು. ತಪ್ಪು ಮಾಡದಿದ್ರೆ ಹೆದರೋದು ಯಾಕೆ ಅಲ್ವಾ? ತನ್ನಷ್ಟಕ್ಕೆ ತಾನೇ ಧೈರ್ಯ ತೆಗೆದುಕೊಂಡವಳು ಆಗಬೇಕಿದ್ದ ಕೆಲಸದತ್ತ ಗಮನ ಕೊಟ್ಟಳು. ತನ್ನ ಬ್ಯಾಂಕಿನ ಕೆಲಸ ಮುಗಿಯುತ್ತಿದ್ದಂತೆ ಮುಖ್ಯ ರಸ್ತೆಯ ನಿಲ್ದಾಣಕ್ಕೆ ಬಂದು ಕಾಯುತ್ತಿದ್ದ ಸಿದ್ಧಾರ್ಥ್. ಅಂದು ಕೂಡ ಅದೇ ಕೆಲಸವಾಗಿತ್ತಾದರೂ ಏನೋ ಆತಂಕ ಅವನ ಮನದಲ್ಲಿ. ಹಿಂದಿನ ದಿನ ಕುಮುದ ಹೇಳಿದ್ದಳಲ್ಲ ಜಾಹ್ನವಿ ಆಫೀಸಿಗೆ ಬರುತ್ತಿರುವಳೆಂದು. ಅಂದ ಮೇಲೆ ಇಂದು ಕೂಡ ಅವಳೆದುರಾಗಬೇಕಲ್ಲವೇ ಇವಳು? ಅದೇ ಯೋಚನೆ ಆಗಿತ್ತು ಇವನಿಗೆ. ಕುಮುದ ಜಾಹ್ನವಿಯನ್ನು ಭೇಟಿ ಮಾಡಿದಳೇನೋ? ಅವಳೆಲ್ಲಿ ಇವಳಿಗೆ ನೋವಾಗುವಂತೆ ಮಾತನಾಡಿದಳು? ಹೀಗೆ ಅವರಿಬ್ಬರ ಭೇಟಿಯ ಬಗ್ಗೆ ಅವನ ಮನದಲ್ಲಿ ತೀರದ ಪ್ರಶ್ನೆಗಳು. ಅದಕ್ಕೆಲ್ಲ ಉತ್ತರ ಕೊಡುವ ಕುಮುದ ಬಸ್ಸಿನಿಂದ ಕೆಳಗಿಳಿದು ಆಗ ತಾನೇ ಬಂದಳು. ಅವಳಿನ್ನು ತನ್ನ ಮತ್ತು ಜಾಹ್ನವಿಯ ಭೇಟಿಯ ಬಗ್ಗೆ ತಿಳಿಸಿರಲಿಲ್ಲ ಅವನಿಗೆ. ಫೋನಲ್ಲಿ ಹೇಳದೆ ನೇರವಾಗಿ ಹೇಳಿದರಾಯಿತು ಎಂದು ಸುಮ್ಮನಿದ್ದಳು. ಬಸ್ಸಿನಿಂದ ಇಳಿದವಳನ್ನು ನೋಡಿ ಅವಳತ್ತ ಬಂದ ಸಿದ್ಧಾರ್ಥ್ ಆತಂಕದಲ್ಲೇ ಅವಳನ್ನು ನೋಡಿದ. ಅವನ ಆತಂಕವನ್ನು ಮೊಗನೊಡಿಯೇ ಗುರುತಿಸಿದ ಕುಮುದ, ಬಾ ಕಾಫಿ ಕುಡಿಯೋಕೆ ಹೋಗೋಣ ಎಂದಳು ಚಂದದಿಂದ. ಅವನ ಮನ ನೋಯಿಸುವ, ಅವನಿಗೆ ಬೇಸರವಾಗುವ ವಿಷಯಗಳನ್ನು ಯೋಚಿಸಿ ಸಮಾಧಾನದಿಂದ ಹೇಳುವ ಗುಣ ಅವಳದ್ದು. ಲೇಟ್ ಆಗೋದಿಲ್ವ ನಿನಗೆ ಕೇಳಿದ ತನ್ನ ಕೈ ಗಡಿಯಾರ ನೋಡುತ್ತಾ. ಪರವಾಗಿಲ್ಲ ಬಾ ಎಂದವಳು ಅವನ ಕೈ ಹಿಡಿದು ಅಲ್ಲಿಯೇ ಹತ್ತಿರವಿದ್ದ ಕಾಫಿ ಶಾಪ್ಗೆ ನಡೆದಳು. ಕಾಫಿ ಆರ್ಡರ್ ಮಾಡಿ ಕುಳಿತಾಗ, ಕುಮುದ, ಆ ಜಾಹ್ನವಿ ಏನಾದರೂ ಮಾತಾಡಿದ್ಲ ನಿನ್ನ ಜೊತೆ? ಒರಟಾಗಿ ನಡ್ಕೊಂಡಿದ್ದಾಳ ಕೇಳಿದ ಸಿದ್ಧಾರ್ಥ್ ತಾನೇ ಮೊದಲಾಗಿ. ಅವಳಿಗೆ ನೋವಾಗಬಾರದೆನ್ನುವ ಅವನ ಮನ ಶುದ್ಧ ಯಾವಾಗಲೂ. ಸಿದ್ದು, ಅದ್ರ ಬಗ್ಗೆನೇ ನಾನು ಏನೋ ಹೇಳಬೇಕಿತ್ತು ನಿನಗೆ ನಿಧಾನವಾಗಿ ಮಾತಿಗಿಳಿದಳು. ನೀನು ಹೀಗೆ ಹೇಳ್ತಿದೀಯಾ ಅಂದರೆ ಆ ಜಾಹ್ನವಿ ನಿನಗೆ ಏನೋ ಅಂದಿದ್ದಾಳೆ ಅಂತ ಆಯ್ತಲ್ಲ. ಬೇಡ ಕುಮುದ, ನೀನು ಆ ಕಂಪ್ನಿಗೆ ಕೆಲಸಕ್ಕೆ ಹೋಗೋದು ಬಿಟ್ಬಿಡು ನೇರವಾಗಿ ಹೇಳಿದ ಒಂದೇ ಮಾತಿಗೆ. ಜಾಹ್ನವಿ ಎಂದರೆ ಭಯವಿಲ್ಲ ಅವನಿಗೆ. ಅವಳ ಚುಚ್ಚು ಮಾತುಗಳ ಅನುಭವ ಇರುವುದಲ್ಲವೇ? ಆ ಅನುಭವ ಕುಮುದಾಳಿಗೂ ಒದಗಿ ಅವಳ ಮನಕ್ಕೆ ನೋವಾಗಬಾರದೆಂಬ ಉದ್ದೇಶವಷ್ಟೇ. ಸಮಾಧಾನ ಸಿದ್ದು, ಮೊದಲು ನನಗೆ ಮಾತಾಡೋದಕ್ಕಾದರೂ ಬಿಡು ಎಂದಾಗ ಒಬ್ಬ ಕಾಫಿ ತಂದಿಟ್ಟ ಅವರಿಬ್ಬರ ಮುಂದೆ. ಸಿದ್ದು ಮಾತನಾಡದೆ ಕುಳಿತ. ಅವನ ಮುಂದೆ ಕಾಫಿ ಕಪ್ ದೂಡಿದವಳು, ತಗೋ ಕಾಫಿ ಕುಡಿ ಎಂದಳು. ಮುಖ ಬೇಸರದಲ್ಲಿಟ್ಟುಕೊಂಡೇ ಕಪ್ ಹಿಡಿದ ಸಿದ್ದು ಕಾಫಿಯ ಗುಟುಕು ಹೀರಿದ. ಅವಳು ಇವತ್ತು ಮೊದಲು ನನ್ನನ್ನು ನೋಡಿರಲಿಲ್ಲ, ಆದರೆ ಆಮೇಲೆ ಎದುರಾಗಲೇಬೇಕಾಯ್ತು. ನನ್ನನ್ನು ನೋಡಿ ಅವಳಿಗೆ ಕೋಪ ಬಂದಿದ್ದು ಸಹಜನೇ. ಮೊದಲು ಕೆಲಸದಿಂದ ತೆಗಿತೀನಿ ಅಂದ್ಲು. ಅವಳು ಹಾಗೆ ಮಾತಾಡ್ತಾಳೆ ಅಂತ ನಮಗೆ ಗೊತ್ತಿತ್ತಲ್ಲ, ಅದಕ್ಕೆ ಸುಮ್ಮನಿದ್ದೆ. ನಾನು ಗಾಬರಿ ಆಗಲಿಲ್ಲ ಅಂತ ಅದೇ ಕೆಲಸದಲ್ಲಿ ನನ್ನನ್ನು ಇರೋದಕ್ಕೆ ಬಿಟ್ಟಿದ್ದಾಳೆ. ಅವಳು ಕಂಪ್ನಿನೇ ಅಲ್ವಾ, ಅದಕ್ಕೆ ನನ್ನನ್ನು ಗೋಳಾಡಿಸೋ ಉಪಾಯ ಅವಳದ್ದು ಎಂದ ಕುಮುದ ಮಧ್ಯಾಹ್ನ ನಡೆದದ್ದನ್ನು ಬಿಡಿಸಿ ಹೇಳಿದಳವನಿಗೆ. ನಮ್ಮಿಬ್ಬರು ಪ್ರೀತಿ ಬಗ್ಗೆ ಹೇಳಿದ್ಲಾ? ಸಹಜ ಅವನ ಪ್ರಶ್ನೆ. ಇಲ್ಲ, ಏನೂ ಹೇಳಿಲ್ಲ ಅವಳು ಅದ್ರ ಬಗ್ಗೆ. ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ. ತನ್ನ ಅನುಮಾನ ಹೇಳಿದಳು. ಏನೇ ಆಗಿರಲಿ ನೋಡು,
ನಾನು ಅನ್ಕೊಂಡಿರೋ ಹಾಗೆ ಆಗಿದೆ ಕುಮುದ. ನನ್ನ ಮಾತು ಕೇಳು, ಈ ಕೆಲಸ ಬೇಡ, ನೀನೇ ರಿಸೈನ್ ಮಾಡಿಬಿಡು ಎಂದ ಕಾಫಿ ಕುಡಿಯುತ್ತಲೇ. ಇಲ್ಲ, ನಾನು ಈ ಕೆಲಸ ಬಿಡೋದಿಲ್ಲ ಸಿದ್ದು. ಒಂದೇ ಮಾತು ಅವಳದ್ದು. ಅವಳು ಬೇಕಂತಾನೆ ನಿನಗೆ ಕಾಡ್ತಾಳೆ ಕುಮುದ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅರ್ಥ ಮಾಡ್ಕೊ. ಸಂಕಟ ಅವನಿಗೆ. ಅವಳಾಗಿಯೇ ನನ್ನನ್ನು ಕೆಲಸದಿಂದ ತೆಗೆದಿದ್ರೆ ನಾನು ಅವಳು ಸಹವಾಸ ಬೇಡ ಅಂತ ಸುಮ್ಮನೆ ಆ ಕೆಲಸ ಬಿಟ್ಟು ಬರ್ತಿದ್ದೆ ಸಿದ್ದು. ಆದರೆ ಅವಳಾಗಿಯೇ ನನ್ನನ್ನು ಕೆಲಸದಲ್ಲಿ ಇಟ್ಕೋತೀನಿ ಅಂದಾಗ ನಾನು ಯಾಕೆ ಬೇಡ ಅನ್ನಬೇಕು? ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸ್ವಾಭಿಮಾನ ತುಂಬ ಮುಖ್ಯ ಇರುತ್ತೆ ಸಿದ್ದು. ಅದನ್ನು ನಾವು ಯಾವ ಕೋಟ್ಯಾಧೀಶ್ವರನ ಮುಂದೆನೂ ಬಿಟ್ಕೊಡೋದಿಲ್ಲ. ಒಂದು ವೇಳೆ ಬಿಟ್ಟುಕೊಟ್ಟು ನಮ್ಮ ತಪ್ಪಿಲ್ಲದೆ ನಾವು ತಲೆ ತಗ್ಸಿದ್ದೇ ಆದರೆ ಅದು ನಮ್ಮ ಜೀವನ ಪೂರ್ತಿ ನಮ್ಮನ್ನು ಹಿಂಸಿಸುತ್ತೆ. ಆ ಹಿಂಸೆ ನನಗೆ ಬೇಡ ಎಂದವಳು ಕಾಫಿ ಹೀರಿದಳು ಗುಟುಕು. ಗೊತ್ತಿದೆ ಕುಮುದ, ಹಾಗಂತ ನಾವು ಕೊಚ್ಚೆ ಮೇಲೆ ಕಲ್ಲು ಎಸಿಬಾರ್ದು ಅಲ್ವಾ? ಅದು ನಮಗೆ ಸಿಡಿಯುತ್ತೆ ಎಂದವನಿಗೆ ಜಾಹ್ನವಿಯ ಗುಣ ಇಷ್ಟವಿಲ್ಲ. ತಪ್ಪು ಮಾಡದೆ ಯಾರಿಗೂ ತಲೆ ಬಾಗಬಾರ್ದು ನಾವು ಅಂತ ನೀನೇ ಹೇಳಿದ್ದೆ. ಈಗ ಯಾಕೆ ಹೀಗಾಡ್ತಿದ್ಯಾ ನೀನು? ಗದರಿಸುವಂತೆ ಕೇಳಿದಳು. ನಿನಗೆ ನೋವಾದರೆ ನಾನು ಸಹಿಸೋದಿಲ್ಲ ಕುಮುದ. ಅವಳು ಹೇಗೆ ಅಂತ ಗೊತ್ತಿದೆ ನನಗೆ ಎಂದ ಅವಳ ಕೈ ಮೇಲೆ ಕೈ ಇಟ್ಟು. ಅವನ ಮೊಗದಲ್ಲಿನ ಸಂಕಟ ನೋಡಿ ಅರ್ಥವಾಗಿತ್ತವಳಿಗೆ. ಅವರಿಬ್ಬರ ಮಧ್ಯೆ ಮಾತಿಗಿಂತ ಮೊಗವೇ ಎಲ್ಲವನ್ನೂ ಹೇಳುತ್ತಿತ್ತು. ಹುಡುಗಾಟದ ಪ್ರೀತಿ ಅಲ್ಲ ಇಬ್ಬರದ್ದು. ಅವಳು ಹೇಗೇ ಇರಲಿ, ಅವಳನ್ನು ನಾನು ನೋಡ್ಕೋತೀನಿ. ಅವಳು ಈ ಸಿದ್ದುನ ನೋಡಿದ್ದಾಳೆ, ಆದರೆ ಈ ಕುಮುದನ ನೋಡಿಲ್ವಲ್ಲ. ನೋಡ್ತಿರು ಅವಳಿಗೆ ಹೇಗೆ ಉತ್ತರ ಕೊಡ್ತೀನಿ ಅಂತ. ಅದು ಆಫೀಸ್ ಸಿದ್ದು, ನಮ್ಮ ತಪ್ಪಿದ್ರೆ ನಾವು ತಲೆ ಬಾಗಬಹುದು. ತಪ್ಪೇ ಮಾಡದಿದ್ರೆ ಯಾವ ನಾಯಕನೂ ನಮಗೆ ಏನು ಮಾಡೋಕ್ಕಾಗೋದಿಲ್ಲ ಎಂದಳು ಧೈರ್ಯದಿಂದ. ನಿನ್ನ ಧೈರ್ಯ ನನಗೆ ಇಷ್ಟ ಆಯಿತು ಕುಮುದ, ಆದರೂ ಹುಷಾರು ಎಂದವ ಮತ್ತೆ ವಾದಿಸದೆ ಒಪ್ಪಿದ ಅವಳ ನಿರ್ಧಾರವನ್ನು. ಸರಿ ಬಾ ಈಗ ಹೋಗೋಣ ಎಂದಾಗ ಅವ ಕಾಫಿಯ ಬಿಲ್ ಕೊಟ್ಟು ಬೈಕ್ ಹತ್ತಿ ನಡೆದ ಅವಳ ಜೊತೆ. ಅವಳ ಕಷ್ಟ ನೋಡಿ ತಾನೇ ಹರೀಶ್ ಅವರ ಕಂಪನಿಗೆ ಕೆಲಸಕ್ಕೆ ಹೋಗೆಂದಿದ್ದ ಸಿದ್ಧಾರ್ಥ್. ಅವನ ಮನ ನೋಯಿಸಬಾರದೆಂದು ಮೊದಲು ಕೆಲಸ ಬೇಡವೆಂದವಳು ಅವನ ಮಾತಿಗೆ ಒಪ್ಪಿ ಹೋಗಿದ್ದಳು. ಈ ಮಾತುಗಳು ನಡೆದ ಸಮಯದಲ್ಲಿ ಇಬ್ಬರೂ ಎಂದುಕೊಂಡಿರಲಿಲ್ಲ ಜಾಹ್ನವಿ ಹೀಗೆ ಅಚಾನಕ್ಕಾಗಿ ಎದುರಾಗುವಳೆಂದು. ಅವಳು ಆಫೀಸಿಗೆ ಬರುವುದಿಲ್ಲ ಎಂದೇ ಸಿದ್ದು ಅವಳನ್ನು ಇಂಟರ್ವ್ಯೂ ಕೊಡಲು ಒಪ್ಪಿಸಿದ್ದ. ಆದರೆ ಈಗ ಕೆಲಸ ಸಿಕ್ಕಿ ಜಾಹ್ನವಿಯನ್ನು ಎದುರಾಗುವ ಸಂದರ್ಭ ಬಂದೇ ಬಿಟ್ಟಿತ್ತು. ಇನ್ನು ಕುಮುದ ಏನೇ ಆದರೂ ಆ ಜಾಹ್ನವಿಯನ್ನು ಎದುರಿಸಲೇಬೇಕಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.